ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ಏನು ಮಾಡತ್ತೀರಿ? ಆರಾಮದೇರಿ? ಎಲ್ಲರೂ ಆರಾಮದೀರಿ ಅನ್ಕೊಂಡಿದ್ದೇನೆ ರೀ. ನಾ ಇವಾಗ ನಿಮಗೊಂದು ಅದ್ಭುತವಾದ ಟಿಪ್ಸನ್ನು ಹೇಳ್ಬೇಕು ಅನ್ಕೊಂಡೇನಿ ರೀ. ನಿಮ್ಮ ಸ್ಕಿನ್ ಹಂಗಾರಿ ಪಳಪಳ ಅಂತ ಹೊಳಿತೈತ್ರಿ. 10 ನಿಮಿಷನ್ಯಾಗ ರೀ ಬೆಳ್ಳಗೆ ತಕ್ಕ ಕಾಣ್ತೀರಿ. ಎಲ್ಲರ ಫಂಕ್ಷನ್ಗಳಿಗೆ ಹೋಗೋದಾರ ಏನಾರ ಮಾಡೋದಾದ್ರೆ ನೀವು ಈ ಪ್ಯಾಕನ್ನು ಅಡ್ವಾನ್ಸ್ ಆಗಿ ಹಚ್ಕೊಂಡು ರೆಡಿ ಆಗ್ಬೋದು ನೋಡ್ರಿ. ನಾನು ತೋರ್ಸತ್ತೇನೆ ನೋಡ್ರಿ. ಇಲ್ಲಿ ನಾನು ಅರ್ಧ ಟೊಮೆಟೊ ಹೋಳನ್ನ ತೊಗೊಂಡಿದ್ದೇನೆ ರೀ. ನಮ್ಮ ಮುಖಕ್ಕೆ ಎಷ್ಟು ಬೇಕೋ ಅಷ್ಟು ಅರ್ಧ ಟೊಮೆಟೊ ಹೋಳನ್ನ ತೊಗೊಂಡು ಹೆಚ್ಕೊಳತ್ತಿದ್ದೇನೆ ನೋಡ್ರಿ. ನಾನು ಸಣ್ಣಂಗೆ ಅದನ್ನು ಮೊದಲ್ರಿ ಈ ಥರ ಹೆಚ್ಕೊಬಿಡ್ಕ್ರಿ. ನಾನು ಏನೇನು ಅದ್ರೊಳಗೆ ರೆಮಿಡಿ ಹಾಕ್ತೇನೆ ನಿಮಗೆ ತೋರಿಸ್ತೇನೆ ರೀ. ಏನೇನು ಹಾಕ್ತೇನೆ ಅಂಥೇಳಿ ನಿಮಗೆ ಗೊತ್ತಾಗ್ತಿತ್ತು. ಅದು ಏನೇನು ಹಾಕ್ತೇನೆ ಅಂಥೇಳಿ ಅದನ್ನು ನಿಮಗೆ ತೋರಿಸ್ಬೇಕು ಅನ್ಕೊಂಡಿದ್ದೇನೆ ರೀ. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ನನಗೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿಲ್ರಿ, 1.5 ಚಮಚೆ ಕಡಲೆ ಹಿಟ್ಟನ್ನು ತೊಗೋಬೇಕ್ರಿ. 1.5 ಚಮಚೆ ನಾನು ಕಡಲೆ ಹಿಟ್ಟನ್ನು ಯೂಸ್ ಮಾಡ್ಕೊಳತ್ತಿದ್ದೇನೆ ರೀ. ಇಲ್ಲಿ ನೋಡಿರಿ, ಕಡಲೆ ಹಿಟ್ಟನ್ನು 1.5 ಚಮಚೆ ತೊಗೊಂಡೇನಿ ರೀ. 1 ಚಮಚೆ ಮೇಲೆ ಅರ್ಧ ಚಮಚೆ ನನಗೆ ಮುಖಕ್ಕೆ ಎಷ್ಟು ಬೇಕಿರಲ್ಲ ಅಷ್ಟನ್ನು ನಾನು ಕಡಲೆ ಹಿಟ್ಟನ್ನು ತೊಗೊಂಡಿದ್ದೇನೆ ರೀ. ಇವಾಗ ನೋಡಿರಿ, ಟೊಮೆಟೊನ ಹೆಚ್ಕೊಂಡಿದ್ದೇನಲ್ರಿ, ಇದನ್ನು ಅದಕ್ಕೆ ಹಾಕೋಬೇಕ್ರಿ. ಕಡಲೆ ಹಿಟ್ಟಿಗೆ ನಾನು ರಸನ ಹಾಕೊಳತ್ತಿದ್ದೇನೆ ರೀ. ಪೂರ್ತಿಯಾಗಿ ಅದನ್ನು ಹಾಕೋಬೋದು, ರಸನೂ ಹಾಕೋಬೋದು ರೀ. ಆದರೆ ನಾನು ಪೂರ್ತಿಯಾಗಿ ಟೊಮೆಟೊ ಏನು ಅದನ್ನು ರಸನಂಗೆ ಹೆಚ್ಕೊಂಡಿದ್ವರಲ್ಲ ಅದನ್ನು ಅದಕ್ಕೆ ಹಾಕೋತೇನೆ ರೀ. ಇವಾಗ ನೋಡಿರಿ ಫ್ರೆಂಡ್ಸ್, ಸ್ವಲ್ಪ ಕೈ ಜಿಗಿ ಅನಿಸ್ತೈತಿ ರೀ. ಅದಕ್ಕೊಳಗೆ ನಾನು ತೊಳ್ಕೊಳಕ್ಕೆ ಹೋಗೇನಿ ರೀ. ಇವಾಗ ನೋಡಿರಿ, ಅದರೊಳಗೆ ನಾನು ಟೊಮೆಟೊ ಅರ್ಧ ಹೋಳನ್ನು ಮಾಡ್ಕೊಂಡಿನಲ್ರಿ, ಅದನ್ನು ಅದಕ್ಕೆ ಹಾಕ್ಕೊಂಡಿದ್ದೇನೆ ನೋಡಿರಿ. ನಿಮ್ಮ ಸ್ಕಿನ್ ಬ್ರೈಟಾಗಿ ಕಾಣ್ತೈತೆ ರೀ. ಈಗ ಟ್ಯಾನ್ ಆಗಿರ್ತೈತಲ್ರಿ, ಅವ್ರಿಗೂ ಮುಖ ಪಳ 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 ಹೊಳೆಯುವಂಗೆ ಕಾಣ್ತೈತ್ರಿ. ಡಾರ್ಕ್ ಸರ್ಕಲ್ ಬೆಳಂಗಿಲ್ಲ ರೀ. ನಿಮ್ಗೆ ಇನ್ನೂ ಒಂದು ಇದ್ರೊಳಗೆ ಟಿಪ್ಸ್ ಹಾಕೊಳ್ಳೋದು ನಾನು ಹೇಳ್ತೇನೆ ರೀ. ನೋಡಿರಿ, ಸರಿಯಾಗಿ ಲಾಸ್ಟ್ವರೆಗೂ ವಿಡಿಯೋ ನೋಡಿದ್ರೆ ನಿಮ್ಮ ಸ್ಕಿನ್ ಯಾವ ಥರ ಹೊಳಪು ಬರ್ತೈತಿ, ಯಾವ ಥರ ಮಾಡ್ಕೊಂಡ್ರೆ ಬರ್ತೈತಿ ಅಂತ ನೋಡಿರಿ. ಲಾಸ್ಟ್ವರೆಗೂ ಸ್ಕಿಪ್ ಮಾಡ್ದೆ ವಿಡಿಯೋ ನೋಡಿರಿ, ದಯವಿಟ್ಟು ನಿಮ್ಗೆ ಗೊತ್ತಾಗ್ತೈತಿ ರೀ. ಇದು ನೋಡಿರಿ, ನಾನು ಆಲೂವೆರಾ ಜೆಲ್ ತೊಗೊಂಡಿದ್ದೇನೆ ರೀ. ಅಲ್ರಿ ಲೋಳ್ಸುರ್ದು ಲೋಳೆ ತೊಗೊಂಡಿದ್ದೇನೆ ರೀ. ಆಲೂವೆರಾ ಜೆಲ್ಲು ಅಂತಾರೆ ರೀ, ಲೋಳ್ಸುರ್ದ ಜೆಲ್ಲು ನಾನು ತೊಗೊಂಡಿದ್ದೇನೆ ರೀ. ನಾನು ನಮ್ಮ ಅಂಗಡಿಯಾಗಿಂದ ತೊಗೊಂಡಿಲ್ಲ ರೀ. ನಮ್ಮ ಮನೆ ಹತ್ತಿರ ಗಿಡ ಹಚ್ಚಿದ ಗಿಡದಿಂದ ನಾನು ರೆಡಿಮೇಡನ್ನು ತಯಾರು ಮಾಡ್ಕೊಂಡಿದ್ದೇನೆ ರೀ. ಅದನ್ನು ನಾನು ಹೆಚ್ಕೊಂಡು 1 ಚಮಚದಷ್ಟು ನಾನು ಆಲೂವೆರಾ ಜೆಲ್ಲ ಇದಕ್ಕೆ ಹಾಕೊಳಕತ್ತಿದ್ದೇನೆ ನೋಡಿರಿ. ಇದು ಅಂಗಡಿಯಾಗನು ಸಿಗ್ತೈತೆ ರೀ. ಅಂದರೆ ನಾನು ಮನೆ ಮೇಲೆ ಹಚ್ಚಿದ ಗಿಡದಿಂದ ನಾನು ತೊಗೊಂಡಿದ್ದೇನೆ ರೀ. ಅದ್ರೊಳಗೆ ಯಾವ ಥರನೂ ಏನು ಇದಾಗಿಲ್ಲ ರೀ, ಮಿಕ್ಸ್ ಆಗಿಲ್ಲ ರೀ. ಅಂಥದ್ದು ಒರಿಜಿನಲ್ ಆಗಿ ನಾನು ತೊಗೊಂಡು ಹಾಕೊಳತ್ತಿದ್ದೇನೆ ರೀ. ಒರಿಜಿನಲ್ ಆಗಿ ತೊಗೊಂಡು ಹಾಕೊಂಡಿದ್ದ ಭಾಳ ಚಂದ ಆಗ್ತೈತೆ ರೀ ಮುಖ. ಹಂಗೆ ರೀ ಪಳ 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 ಹೊಳ್ಯಾಕೆ ಹತ್ತೈತೆ ರೀ. ಈ ಲೋಳೆ ಹಾಕಿರ್ತೀವ್ರಲ್ಲ ಜಾಸ್ತಿ ನೋಡ್ರಿ. ಇಲ್ಲೇ ನಾನು ಮೇಲಿಂದ ನಮ್ಮ ಮನೆ ಹತ್ತಿರ ಅದು ತೊಗೊಂಡು ನಾನು ಜೆಲ್ಲ ತೊಗೊಂಡಿದ್ದೇನೆ ರೀ. ಆಲೂವೆರಾ ಜೆಲ್ಲ ತೊಗೊಂಡಿದ್ದೇನೆ ನೋಡ್ರಿ. ಇಲ್ಲಿ ಈ ಥರ ಆಯ್ತು ನೋಡ್ರಿ. ಇಲ್ಲಿ ಪ್ಯಾಕ್ ರೆಡಿ ಆಯ್ತು ರೀ. ಇದನ್ನು ಪ್ಯಾಕನ್ನು ಇನ್ನು ನಾನು ಹಚ್ಕೋದನ್ನು ತೋರಿಸ್ತೇನೆ ರೀ ನಿಮಗೆ. ನೋಡಿರಿ, ಪ್ಯಾಕ ಈ ಥರ ರೆಡಿ ಮಾಡ್ಕೋಬೇಕ್ರಿ. ಸರಿಯಾದ ರೀತಿಯಲ್ಲಿ ನಾವು ರೆಡಿ ಮಾಡ್ಕೊಂಡು ಪ್ಯಾಕನ್ನು ಹಚ್ಕೋಬೇಕ್ರಿ. ಇಲ್ಲಿ ನೋಡಿರಿ, ಈ ಥರ ಹಚ್ಕೋಬೇಕ್ರಿ. ಪ್ಯಾಕನ್ನು ರೆಡಿ ಮಾಡ್ಕೊಂಡಿದ್ದೇನೆ ನೋಡ್ರಿ. ನಾನು ಈಗ ಈ ಥರ ಹಚ್ಕೊಂಡ್ರೆ ಮುಂದೆ ನಿಮ್ಗೆ ಯಾವ ಥರ ಉಪಯೋಗ ಆಗ್ತೈತಿ ನೋಡಿರಿ. ಮುಖ ಅಷ್ಟು ಕ್ಲಿಯರಾಗಿ ಕಾಣ್ತೈತೆ ರೀ. ಮುಖಕ್ಕೂ ಹಚ್ಕೋಬೋದು, ನಾವು ಕೈಗೇನೂ ಹಚ್ಕೋಬೋದು. ನಾನು ರೀ ಹಸಿ ಹಾಲನ್ನು ತೊಗೊಳತ್ತಿದ್ದೇನೆ ರೀ. ಮೊದಲ ನಾವು ಯಾವುದನ್ನಾದ್ರೂ ಹಚ್ಕೋಬೇಕಾದ್ರೆ ರೀ, ಮೊದಲ ಹಸಿ ಹಾಲದಿಂದ ಕ್ಲೀನಾಗಿ ಮಾಡ್ಕೋಬೇಕ್ರಿ. ಯಾವುದನ್ನಾದ್ರೆ ಕೈ ಆಗಲ್ರಿ, ಮುಖ ಆಗಲ್ರಿ, ಕಾಲು ಆಗಲ್ರಿ, ಯಾವುದಾದ್ರೂ ಆಗಲ್ರಿ. ಅದನ್ನು ಪೈಲ ನಾವು ರೀ ಏನು ಮಾಡ್ಕೋಬೇಕ್ರಿ, ಕ್ಲೀನಾಗಿ ಸ್ವಚ್ಛ ಮಾಡ್ಕೋಬೇಕ್ರಿ, ಕ್ಲೀನ್ಸ್ ಮಾಡ್ಕೋಬೇಕ್ರಿ. ನಾನು ಹಸಿ ಹಾಲಿಂದ ಕ್ಲೀನ್ ಮಾಡ್ಕೊಳಕತ್ತಿದ್ದೇನೆ ರೀ. ಇವಾಗ ನಿಮ್ಗೆ ತೋರ್ಸಕತ್ತಿದ್ದೇನೆ ರೀ. ಹಸಿ ಹಾಲನ್ನ ನಾನು ತೋರ್ಸಕತ್ತಿದ್ದೇನೆ ರೀ. ಹಸಿ ಹಾಲು ಇಟ್ಕೊಂಡಿದ್ದನ್ನು ನಿಮ್ಗೆ ಹಚ್ಕೊಂಡು ತೋರ್ಸಕತ್ತಿದ್ದೇನೆ ರೀ. ನಾನು ಮುಖಕ್ಕೆ ಹಚ್ಕೊಂಡಿಲ್ಲ ರೀ, ಕೈಗೆ ಹಚ್ಚಿ ನಿಮ್ಗೆ ಯಾವ ಥರ ರಿಸಲ್ಟ್ ಬರ್ತೈತಿ ಅಂತ ನೋಡಿರಿ, ತೋರಿಸ್ತೇನೆ ರೀ ನಿಮ್ಗೆ. ಇವಾಗ ನಾನು ಹತ್ತಿಯಿಂದ ಎಲ್ಲ ಹಸಿ ಹಾಲಿನಿಂದ ವಾಶಿ ಹ್ಯಾಂಗೆ ಮಾಡ್ಕೊಂಡಿದ್ದೇನೆ ನೋಡ್ರಿ. ಇಲ್ಲಿ ಮೊದಲ ಈ ಥರ ನಾವು ಸೋಪ್ ಹಚ್ಚಿ ಮುಖ ತೊಳ್ಕೊಂಡ್ರೂ ಆಯ್ತು, ಕೈಕಾಲು ತೊಳ್ಕೊಂಡ್ರೂ ಆಯಿತು. ಹಸಿ ಹಾಲದಿಂದ ನಾವು ರೀ ಮೊದಲ
ಎಲ್ಲನೂ ಕ್ಲೀನ್ ಮಾಡ್ಕೋಬೇಕಾಕತ್ರಿ, ಕ್ಲೀನ್ಜಿಂಗ್ ಮಾಡ್ಕೋಬೇಕಾಕತ್ರಿ. ಇಲ್ಲಿ ನೋಡಿರಿ ನಾನು ಹೇಳತ್ತೇನೆ, ತೋರ್ಸತ್ತೇನೆ ನೋಡಿರಿ. ಇಲ್ಲಿ ಈ ಥರ ಕ್ಲೀನ್ಜಿಂಗ್ ಮಾಡ್ಕೋಬೇಕ್ರಿ ಮೊದಲ. ಆಮೇಲೆ ನಾನು ಕಾಯಿ ವಾಶ್ ಮಾಡ್ಕೊಂಬರ್ತೇನೆ ರೀ. ಒಂದಿಟ್ರಿ ಕಾಯಿ ವಾಶ್ ಮಾಡ್ಕೊಂಡು ನಿಮ್ಗೆ ಅದನ್ನು ಹಚ್ಚೋದನ್ನು ತೋರಿಸ್ತೇನೆ ರೀ. ವಾಶ್ ಮಾಡ್ಕೊಂಬಂದು ಹೇಳ್ತೇನೆ ರೀ ನಿಮಗೆ. ಇವಾಗ ನಾನು ವಾಶ್ ಮಾಡ್ಕೊಂಬಂದೇನಿ, ಇನ್ನು ಅದನ್ನು ಹಚ್ಕೋತೇನೆ ನೋಡಿರಿ. ಈ ಥರ ನಾನು ಕ್ಲೀನಾಗಿ ಹಚ್ಕೊಂಡು ನಿಮಗೆ ತೋರಿಸ್ಲಿಕ್ಕತ್ತಿದ್ದೇನೆ ನೋಡಿರಿ ಫ್ರೆಂಡ್ಸ್. ಇದು ಸುಳ್ಳಲ್ಲ, ನಿಜ ಅದ ನೋಡಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅದನ್ನು ಮುಖಕ್ಕೆ ಹಚ್ಕೊಂಡ್ರೂ ಒಳ್ಳೇದು. ಕೈಗೆ ಹಚ್ಕೊಂಡು ಕೈ ಕಾಲು ಟ್ಯಾನ್ ಆಗಿರ್ತಾವಲ್ರಿ ಬಿಸಿಲಿಗೆ ನಮ್ಮವ, ಅದಕ್ಕೆ ಹಚ್ಕೊಂಡ್ರೂ ಒಳ್ಳೇದನ್ನ ರೀ. ನಾನು ನಿಮ್ಗೆ ಕೈಗೆ ಹಚ್ಕೊಂಡು ತೋರ್ಸಕತ್ತಿದ್ದೇನೆ ರೀ ಎಲ್ಲನೂ. ನೋಡಿರಿ ಇಲ್ಲಿ ಈ ಥರ ಕೈಗೆ ಹಚ್ಕೊಂಡು ನಿಮಗೆ ಏನು ಅನ್ನೋದನ್ನು ನಿಮ್ಮ ಕಣ್ಣ ಮುಂದೆನೇ ನಾನು ತೋರಿಸ್ತೇನೆ ರೀ. ಇದು ಯಾವುದು ಬೇಕಲ್ರಿ, ನಿಜದ್ದು ನೋಡಿರಿ, ಸಪೋರ್ಟ್ ಮಾಡಿರಿ ನಮಗೂ. ಅದನ್ನು ಒಂದು 2 ನಿಮಿಷ 10 ನಿಮಿಷ ಆದರೂ ಬಿಡ್ಬೇಕ್ರಿ. ಹಚ್ಕೊಳ್ದು ಒಂದು 5 ನಿಮಿಷ ಆದರೂ ಸ್ಕ್ರಬ್ ಮಾಡ್ಕೋಬೇಕ್ರಿ. ಆಮೇಲೆ 10 ನಿಮಿಷ ಆದರೂ ನಾವು ಅದನ್ನು ಬಿಡಬೇಕಾಕೈತ್ರಿ. ಪ್ಯಾಕ್ ಹಾಕ್ಕೊಂಡ್ರಿ 10 ನಿಮಿಷ ಆದ ಬಳಿಕ ನಾವು ಮುಖನ ವಾಶ್ ಮಾಡ್ಕೋಬೋದ್ರಿ. ನಾನು ಕೈಗೆ ಹಚ್ಕೊಳತ್ತಿದ್ದೇನಲ್ರಿ, 10 ನಿಮಿಷ ಆದರೂ ಅದನ್ನು ನಾನು ಬಿಟ್ಟು ಕೈ ತೊಳ್ಕೊತೇನೆ ರೀ. ಇವಾಗ ನಾನು ಅದನ್ನೆಲ್ಲ ನಿಮಗೆ ತೋರ್ಸತ್ತಿದ್ದೇನೆ ರೀ. ಏನು ಖರ್ಚಾಗೋದಿಲ್ಲ ರೀ ಪ್ಯಾಕಿಂದ. ನೋಡಿರಿ, ಮನ್ಯಾಗ ಸಿಗುವಂಥ ಪದಾರ್ಥದಿಂದ ನಾನು ನಿಮಗೆ ಏನು ಮಾಡ್ಕೊಳ್ಳೋದನ್ನ, ಯಾವ ಥರ ನಮ್ಮ ಮುಖವನ್ನು ಇಟ್ಕೊಳ್ಳೋದ್ರಿ, ನಮ್ಮ ಸ್ಕಿನ್ನನ್ನು ಬ್ರೈಟಾಗಿ ಇಟ್ಕೊಳ್ಳೋದು, ಹೇರ್ ಥರ ತೋರ್ಸತ್ತೇನೆ ನೋಡ್ರಿ. ಇಲ್ಲಿ ಮುಖ ರೀ ಪಳನ ಹೊಳ್ಯಾಕೆ ಸ್ಟಾರ್ಟ್ ಮಾಡ್ತೈತ್ರಿ, ಕ್ಲೀನಾಗಿ ಕಾಣಿಸ್ತೈತ್ರಿ. ಮುಖದ ಮೇಲಿನ ಡಾರ್ಕ್ ಸರ್ಕಲತ್ತು ಎಲ್ಲ ಹೋಗ್ತೈತ್ರಿ. ನೋಡಿರಿ, ಮುಖದ ಮೇಲೆ ಹಚ್ಕೊಂಡ್ರು ಆಗಿರ್ತಾರ, ಕೈಗೆ ಹಚ್ಕೊಂಡ್ರು ನಾನು ಕೈಗೆ ಹಚ್ಕೊಂಡ ತೋರ್ಸಾತಿದ್ದೇನೆ ರೀ ನಿಮ್ಗೆ. ನೀವು ಮುಖಕ್ಕೂ ಹಚ್ಕೋಬೋದ್ರಿ. ಮೊದಲು ಬೇಕಾದ್ರೆ ನೀವು ಕೈ ಹಚ್ಕೊಂಡನು ನೋಡಿ, ಆಮೇಲೆ ನೋಡಿರಿ ತೊಳ್ಕೊಂಡು ಬಂದೇನ್ರಿ ನಾನು. ನೋಡಿರಿ ಎಷ್ಟು ವ್ಯತ್ಯಾಸ ಐತ್ರಿ, ಈ ಕೈಗೆ ಎಷ್ಟೊಂದು ವ್ಯತ್ಯಾಸ ಆಗೈತೆ ನೋಡ್ರಿ. ನನಗೆ ಬಲಗೈ ಎಷ್ಟೊಂದು ಟ್ಯಾನ್ ಆಗೈತೆ ನೋಡ್ರಿ, ಎಡಗೈ ಎಷ್ಟು ಪಳ ಹೊಳತೈತ್ರಿ ನೋಡಿರಿ. ಕ್ಲಿಯರಾಗಿ ನಿಮ್ಗೆ ತೋರ್ಸತ್ತಿದ್ದೀನಿ. ಇದ್ರೊಳಗೆ ಯಾವುದು ಬೇಕಿಲ್ರಿ, ಏನಿಲ್ರಿ, ನಮ್ಮ ಮನೆ ಒಳಗೆ ಇರುವಂಥ ಪದಾರ್ಥನ ನಿಮಗೆ ಹಾಕಿಕೊಂಡು ತೋರ್ಸಕತ್ತಿದ್ದೇನೆ ರೀ.